ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಜಿಲ್ಲಾಸ್ಪತ್ರೆ ಅಂದ್ರೆ ಈ ಗ್ರಾಮೀಣ ಭಾಗದಲ್ಲಿ ಬಡ ಜನರ ಸಂಜೀವಿನಿ ಆಗಬಹುದು ಅಂತ ಆ ಭಾಗದ ಜನ ಅನ್ಕೊಳ್ತಾರೆ. ಆದ್ರೆ ಚಿತ್ರದುರ್ಗ ಆಸ್ಪತ್ರೆಯ ತುರ್ತು ಚಿಕಿತ್ಸಾ ಕೇಂದ್ರದಲ್ಲಿ ಔಷಧಿ ಕೊರತೆ ಇದೆ ಎಂಬ ಆರೋಪ ಕೇಳಿ ಬರ್ತಾ ಇದೆ. ಸಮರ್ಪಕ ಔಷಧಿ ಸಪ್ಲೈ ಆಗ್ತಾ ಇಲ್ಲ. ಇದರಿಂದ ಬಡ ಮತ್ತು ಮಧ್ಯಮ ವರ್ಗದವರಿಗೆ ಅತಿ ದೊಡ್ಡ ಸಮಸ್ಯೆ ಆಗ್ತಾ ಇದೆ ಅನ್ನುವಂಥ ಆರೋಪ ಇದೆ. ಈ ಕುರಿತ ಒಂದು ರಿಪೋರ್ಟ್ ಕೂಡ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಸರ್ಕಾರ ಕೋಟ್ಯಾಂತರ ಅನುದಾನ ನೀಡಿ ಸರ್ಕಾರಿ ಆಸ್ಪತ್ರೆಗಳನ್ನ ಉತ್ತಮ ಗುಣಮಟ್ಟವನ್ನ ಕಾಪಾಡಲು ಮುಂದಾದ್ರೂ ಸಹ ಯಾವುದೇ ಪ್ರಯೋಜನವಾಗ್ತಿಲ್ಲ ಅನ್ನೋದಕ್ಕೆ ಈ ಜಿಲ್ಲಾಸ್ಪತ್ರೆಯೇ ಜ್ವಲಂತ ನಿದರ್ಶನ. ಜಿಲ್ಲೆಯ ಬಡ ರೋಗಿಗಳ ಪಾಲಿನ ಸಂಜೀವಿನಿಯಾಗಬೇಕಿದ್ದ ಚಿತ್ರದುರ್ಗದ ಸರ್ಕಾರಿ ಆಸ್ಪತ್ರೆ ಇದೀಗ ಆಸ್ಪತ್ರೆಯಲ್ಲಿ ಸರಿಯಾದ ಔಷಧಿ ಇಲ್ಲದೆ ಬಡ ರೋಗಿಗಳು ಗೋಳಾಡುವಂತಾಗಿದೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಉಚಿತ ಸೇವೆ ಸಿಗುತ್ತೆ ಅಂತ ಬರುವ ಬಡ ರೋಗಿಗಳು ಈಗ ಕಂಗಾಲಾಗಿದ್ದಾರೆ. ಚಿತ್ರದುರ್ಗ ಜಿಲ್ಲಾಸ್ಪತ್ರೆಯಲ್ಲಿ ಕಟ್ಟಡ ಮಾತ್ರವಿದೆ, ಆದ್ರೆ ರೋಗಿಗಳಿಗೆ ಮಾತ್ರೆ ಇಲ್ಲ, ಇಂಜೆಕ್ಷನ್ ಇಲ್ಲ, ಡಾಕ್ಟರ್ಗಳು ಇಲ್ಲವೇ ಇಲ್ಲ. ಈ ಆಸ್ಪತ್ರೆಯ ಸಮಸ್ಯೆ ಒಂದಾ ಎರಡ, ಸಾಲು ಸಾಲು ಸಮಸ್ಯೆಗಳು. ಎಸ್, ಚಿತ್ರದುರ್ಗ ಜಿಲ್ಲಾಸ್ಪತ್ರೆಯಲ್ಲಿ ಕಳೆದ ಒಂದು ವಾರದಿಂದ ಎಮರ್ಜೆನ್ಸಿ ಚಿಕಿತ್ಸೆ ಅಂತ ಬರುವ ರೋಗಿಗಳಿಗೆ ಔಷಧಿ ಸಿಗ್ತಿಲ್ವಂತೆ. ಇದರಿಂದ ಬಡ ರೋಗಿಗಳು ತೊಂದರೆಗೆ ಒಳಗಾಗಿದ್ದಾರೆ. ಚಿತ್ರದುರ್ಗ ಜಿಲ್ಲಾಸ್ಪತ್ರೆಯ ಬಡ ರೋಗಿಗಳ ಪರದಾಟ ಇವತ್ತಿಗೂ ಕೂಡ ಕಡಿಮೆ ಆಗ್ತಾ ಇಲ್ಲ. ಇದು ನಿಜವಾಗ್ಲೂ ಕರುನಾಡ ವಿಜಯ ಸೇನೆ ತೀವ್ರವಾಗಿ ಖಂಡಿಸುತ್ತೆ. ಈಗಾಗಲೇ ಚಿತ್ರದುರ್ಗ ಜಿಲ್ಲಾಸ್ಪತ್ರೆ ಅವ್ಯವಸ್ಥೆ ಬಗ್ಗೆ ಗರ್ಭಿಣಿ ಮಹಿಳೆ ತೀರೋಗಿರೋದ್ರಿಂದ ಹಿಡಿದು ಸ್ವಚ್ಛತೆಯಿಂದ ಹಿಡಿದು ಈಗಾಗಲೇ ಮೆಡಿಸಿನ್ವರೆಗೂ ಈಗಾಗಲೇ ಒಂದು ವಾರದಿಂದ ಸರಿಯಾದ ಅಲ್ಲೇ ಸರ್ಕಾರಿ ವೈದ್ಯರು ಬರೆದಿರ್ತಕ್ಕಂಥ ಆಸ್ಪತ್ರೆಯಲ್ಲಿ ಬರೆದಿರ್ತಕ್ಕಂತಹ ಮೆಡಿಷನ್ನು ಚಿತ್ರದುರ್ಗ ಜಿಲ್ಲಾಸ್ಪತ್ರೆ ಸರ್ಕಾರಿ ವೈದ್ಯರು ಬರೆದಿರ್ತಕ್ಕಂಥ ಮೆಡಿಷನ್ನು ಜಿಲ್ಲಾಸ್ಪತ್ರೆಯಲ್ಲಿ ಸಿಗ್ತಾ ಇಲ್ಲ. ಇನ್ನು ಜಿಲ್ಲಾಸ್ಪತ್ರೆಯಲ್ಲಿ ತಲೆದೋರಿರುವ ಔಷಧಿ ಅಭಾವದ ಬಗ್ಗೆ ಆರೋಗ್ಯ ಸಚಿವರು ಪ್ರತಿಕ್ರಿಯೆ ನೀಡಿದ್ದು, ಖಾಲಿಯಾದ ಔಷಧಿ ಖರೀದಿಗೆ ಆಸ್ಪತ್ರೆಯ ಹಂತದಲ್ಲೇ ಖರೀದಿಗೆ ಹಣಕಾಸನ್ನ ಕೂಡ ನೀಡಲಾಗಿದೆ. ಔಷಧಿ ಕೊರತೆ ನೀಗಿಸಲು ಸಮಯಕ್ಕೆ ಸರಿಯಾಗಿ ಟೆಂಡರ್ ಪ್ರೊಸೆಸ್ ಕೂಡ ಮಾಡಲಾಗ್ತಿದೆ ಎಂಬ ಉಡಾಫೆ ಉತ್ತರವನ್ನ ನೀಡಿದ್ದಾರೆ. ಇಲ್ಲ, ಆ ಥರ ಏನಿಲ್ಲ. ಎಲ್ಲ ಜಿಲ್ಲಾ ಆಸ್ಪತ್ರೆಗಳ ಔಷಧಿಗಳಿದೆ, ತಾಲೂಕು ಆಸ್ಪತ್ರೆಗಳ ಔಷಧಿ ಇದೆ, ಸಮುದಾಯ ಆರೋಗ್ಯ ಕೇಂದ್ರಗಳ ಔಷಧಿ ಇದೆ. ಒಂದೊಂದ್ಸಲ ಕೆಲವು ಕಡೆ ಕೆಲವು ಘಟನೆಗಳಾಗ್ಬೋದು. ಅದು ಬಿಟ್ಟರೆ ಔಷಧಿಗಳಿಲ್ಲ ಅಂತ ಮತ್ತೆ ನಮ್ಮ ಆಸ್ಪತ್ರೆಗಳಲ್ಲಿ ನಮ್ಮ ಮುಚ್ತೀವ. ಮತ್ತೆ ಎಲ್ಲ ಕಡೆ ಔಷಧಿಗಳಿದೆ. ಎಲ್ಲ ಆಸ್ಪತ್ರೆಗಳು ನಾವು ಅದಕ್ಕೆ ಎಕ್ಸ್ಟ್ರಾ ದುಡ್ಡು ಕೊಟ್ಟಿದ್ದೀವಿ. ಏನಾದರೂ ಶಾರ್ಟೇಜ್ ಆದರೆ ನೀವು ಅಲ್ಲೇ ತೊಗೊಳ್ಬೇಕು ಅಂತಲೂ ಕೂಡ ನಾವು ಮಾಡಿದ್ದೀವಿ. ಈ ಹಿಂದೆ ಎಲ್ಲ ಯಾವ ಥರ ಟೆಂಡರ್ ಕರೀತಾ ಇದ್ರು, ಯಾವ ರೀತಿಯಾಗಿ ಸರಬರಾಜು ಆಗ್ತಾ ಇತ್ತು, ಅದನ್ನೆಲ್ಲ ಈಗ ಹೊಸ ಪರಿಷ್ಕರಣೆ ಮಾಡಿ ಗುಣಮಟ್ಟವನ್ನು ನೋಡುವಂಥದ್ದು, ಒಳ್ಳೊಳ್ಳೆ ಕಂಪ್ನಿಗಳು ಟೆಂಡರ್ ಭಾಗವಹಿಸುವಂಥ ವ್ಯವಸ್ಥೆಗಳು ತೊಗೊಂಡ್ಬಂದಿದ್ದೀವಿ. ಸೊ ಈಗ ದೊಡ್ಡ ಬದಲಾವಣೆ ಮಾಡಿದ್ದೀವಿ. ಒಟ್ಟಾರೆ ಜಿಲ್ಲಾ ಕೇಂದ್ರದಲ್ಲಿರುವ ಜಿಲ್ಲಾಸ್ಪತ್ರೆಯ ಅವ್ಯವಸ್ಥೆಯನ್ನ ಕೂಡಲೇ ಬಗೆಹರಿಸಬೇಕು ಅಂತ ಆಸ್ಪತ್ರೆಗೆ ಚಿಕಿತ್ಸೆಗೆ ಆಗಮಿಸುವ ರೋಗಿಗಳ ಆಗ್ರಹವಾಗಿದೆ. ರಾಜಶೇಖರ್, ಗ್ಯಾರಂಟಿ ನ್ಯೂಸ್, ಚಿತ್ರದುರ್ಗ.